ಸ್ನೇಹಿತರೆ, ಈ ವಿಡಿಯೋನಲ್ಲಿ ಗ್ಯಾಸ್ ರೆಗ್ಯುಲೇಟರ್ ಹೇಗೆ ಕೆಲಸ ಮಾಡುತ್ತೆ, ಇದರ ಒಳಗಡೆ ಏನೇನಿದೆ ಎಂಬುದನ್ನು ಈ 3D ಆ್ಯನಿಮೇಷನ್ ವಿಡಿಯೋ ಮೂಲಕ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಒಳ ವಿಸ್ಮಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡಿಟ್ಕೊಳ್ಳಿ. ಸ್ನೇಹಿತರೆ, ಇದು ರೆಗ್ಯುಲೇಟರ್, ಇದು ಆನ್ ಆ್ಯಂಡ್ ಆಫ್ ನಾಬ್, ಇದು ಇನ್ಲೆಟ್. ಈ ರಿಂಗ್ನ ಮೇಲೆ ಎತ್ತಿ ಇಲ್ಲಿಗೆ ಸಿಲಿಂಡರ್ನ ಕನೆಕ್ಟ್ ಮಾಡ್ತೀವಿ. ಇಲ್ಲಿಂದ ಗ್ಯಾಸ್ ಒಳಗಡೆ ಹೋಗುತ್ತೆ. ಇದು ಔಟ್ಲೆಟ್. ಇಲ್ಲಿಂದ ಗ್ಯಾಸ್ ಸ್ಟವ್ನ ಕಡೆ ಹೋಗುತ್ತೆ. ಇದು ಅಡ್ಜಸ್ಟ್ಮೆಂಟ್ ಸ್ಕ್ರೂ. ಇದನ್ನ ತಿರುಗಿಸಿ ಪ್ರೆಷರ್ನ ಹೆಚ್ಚು ಕಡಿಮೆ ಮಾಡಬಹುದು. ಇದು ಒನ್ ಟೈಮ್ ಅಡ್ಜಸ್ಟ್ಮೆಂಟ್. ಇದು ಮೊದಲೇ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ. ಇದು ಏರ್ ಎಕ್ಸಾಸ್ಟ್. ಈಗ ರೆಗ್ಯುಲೇಟರ್ನ ಒಳಗಡೆ ನೋಡೋಣ. ಇದು ಡಯಾಫ್ರೇಮ್. ಇದನ್ನ ರಬ್ಬರ್ನಿಂದ ಮಾಡಿರ್ತಾರೆ. ಇದು ಮೇಲೆ ಕೆಳಗೆ ಹೋಗುತ್ತೆ. ಇದನ್ನ ಈ ಸ್ಪ್ರಿಂಗ್ ಕೆಳಗೆ ಪ್ರೆಸ್ ಮಾಡಿರುತ್ತೆ. ಇದು ಲಿವರ್. ಇದು ಡಯಾಫ್ರೇಮ್ನ ಜೊತೆ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಇದು ನಾಬ್. ಇದು ಈಗ ಆಫ್ ಕಂಡೀಷನ್ ಅಲ್ಲಿ ಇದೆ. ಇದನ್ನ ಮೇಲೆ ರೊಟೇಟ್ ಮಾಡಿದ್ರೆ ಆನ್ ಆಗುತ್ತೆ. ಆಗ ಈ ಪಿನ್ ಕೆಳಗೆ ಹೋಗುತ್ತೆ. ಆಗ ಗ್ಯಾಸ್ ಸಿಲಿಂಡರ್ನಿಂದ ರೆಗ್ಯುಲೇಟರ್ನ ಒಳಗೆ ಬರುತ್ತೆ. ಈ ನಾಬ್ ಪಿನ್ನಲ್ಲಿ 2 ಓರಿಂಗ್ ಇರುತ್ತೆ. ಇದು ರೆಗ್ಯುಲೇಟರ್ನಿಂದ ಗ್ಯಾಸ್ ಹೊರಗಡೆ ಹೋಗದ ಹಾಗೆ ಮಾಡುತ್ತೆ. ಈ ನಾಬ್ ಹೊರಗಡೆ ಬರದ ಹಾಗೆ ಇಲ್ಲಿ ಈ ರೀತಿ ಒಂದು ಪಿನ್ ಇರುತ್ತೆ. ಇದು ಎಕ್ಸಾಸ್ಟ್. ಈ ಬಾಡಿನಲ್ಲಿ ಈ ರೀತಿ ಒಂದು ಸಣ್ಣ ಹೋಲ್ ಇರುತ್ತೆ. ಇದು ಏನಕ್ಕೆ ಅಂದರೆ ಈ ಡಯಾಫ್ರೇಮ್ ಮೇಲೆ ಬಂದಾಗ ಈ ಜಾಗದಲ್ಲಿರುವ ಏರ್ ಹೊರಗಡೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ಈ ರೀತಿ ಒಂದು ಸ್ಪ್ರಿಂಗ್ ಇರುತ್ತೆ. ಇದು ಈ ಒಂದು ರಿಂಗ್ಗೆ ಕನೆಕ್ಟ್ ಆಗಿರುತ್ತೆ. ಈ ಒಂದು ರಿಂಗ್ನ ಮೇಲೆ ಕೆಳಗೆ ಮಾಡಬಹುದು. ಈ ರಿಂಗ್ನಲ್ಲಿ ಈ ರೀತಿ ಬಾಲ್ಸ್ಗಳಿರುತ್ತೆ. ಇಷ್ಟು ಕೂಡ ರೆಗ್ಯುಲೇಟರ್ನ ಒಳಗಡೆ ಇರುವಂಥದ್ದು. ಇದು ವಾಲ್ವ್. ಇದು ಸಿಲಿಂಡರ್ಗೆ ಕನೆಕ್ಟ್ ಆಗಿರುತ್ತೆ. ಇದರಲ್ಲಿ ಒಂದು ಓರಿಂಗ್ ಇರುತ್ತೆ. ಹಾಗೆ ಈ ರೀತಿ ಪಿನ್ ಇರುತ್ತೆ. ಈ ಪಿನ್ನ ಕೆಳಗೆ ಒಂದು ಸ್ಪ್ರಿಂಗ್ ಇರುತ್ತೆ. ಈ ಪಿನ್ನ ಕೆಳಗೆ ಪ್ರೆಸ್ ಮಾಡಿದ್ರೆ ಸಿಲಿಂಡರ್ನಲ್ಲಿರುವ ಗ್ಯಾಸ್ ಹೊರಗಡೆ ಬರುತ್ತೆ. ಮತ್ತೆ ಅದನ್ನು ಬಿಟ್ಟರೆ ಹೊರಗಡೆ ಬರುವ ಗ್ಯಾಸ್ ಸ್ಟಾಪ್ ಆಗುತ್ತೆ. ಈಗ ಗ್ಯಾಸ್ ಸಿಲಿಂಡರ್ನಿಂದ ರೆಗ್ಯುಲೇಟರ್ಗೆ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇದು ಸಿಲಿಂಡರ್, ಇದು ವಾಲ್ವ್. ಈಗ ಈ ವಾಲ್ವ್ಗೆ ರೆಗ್ಯುಲೇಟರ್ನ ಕನೆಕ್ಟ್ ಮಾಡಬೇಕು. ಈ ರಿಂಗ್ನ ಮೇಲಕ್ಕೆ ಎತ್ತಿ ರೆಗ್ಯುಲೇಟರ್ನ ಕೆಳಗೆ ಪ್ರೆಸ್ ಮಾಡಿ ಮೇಲೆ ಎತ್ತುವ ರಿಂಗ್ನ ಪುನಃ ಕೆಳಗೆ ಬಿಟ್ಟಾಗ ಈ ವಾಲ್ವ್ನಲ್ಲಿ ಈ ಗ್ರೂವ್ಗೆ ಈ ಬಾಲ್ಸ್ ಲೊಕೇಟ್ ಆಗುತ್ತೆ. ಆಗ ರೆಗ್ಯುಲೇಟರ್ ಈ ಒಂದು ವಾಲ್ವ್ಗೆ ಭದ್ರವಾಗಿ ಕೂರುತ್ತೆ. ಅದೇ ರೀತಿ ಈ ಓರಿಂಗ್ನ ಒಳಗಡೆ ರೆಗ್ಯುಲೇಟರ್ ಎಂಟ್ರಿ ಆಗುತ್ತೆ. ಆಗ ಗ್ಯಾಸ್ ಈ ವಾಲ್ವ್ ಮತ್ತು ರೆಗ್ಯುಲೇಟರ್ನ ಮಧ್ಯದಿಂದ ಹೊರಗಡೆ ಹೋಗೋದಿಲ್ಲ. ಈಗ ರೆಗ್ಯುಲೇಟರ್ನ ಹಾಕಾಗಿದೆ. ಈಗ ಆನ್ ಮಾಡೋಣ. ಈ ನಾಬ್ನ ಕೆಳಗಡೆಯಿಂದ ಮೇಲಕ್ಕೆ ಎತ್ತಿದಾಗ ಆನ್ ಆಗುತ್ತೆ. ಈ ಒಂದು ಪಿನ್ ಕೆಳಗಡೆ ಹೋಗುತ್ತೆ. ಈ ಪಿನ್ ಈ ವಾಲ್ನಲ್ಲಿರುವ ಈ ಒಂದು ಪಿನ್ನ ಕೆಳಗಡೆ ಪ್ರೆಸ್ ಮಾಡುತ್ತೆ. ಆಗ ಸಿಲಿಂಡರ್ನಲ್ಲಿರುವ ಗ್ಯಾಸ್ ಈ ವಾಲ್ವ್ನಿಂದ ರೆಗ್ಯುಲೇಟರ್ಗೆ ಬರುತ್ತೆ. ಗ್ಯಾಸ್ ಜಾಸ್ತಿ ಪ್ರೆಷರ್ ಇರೋದ್ರಿಂದ ಈ ಡಯಾಫ್ರೇಮ್ನ ಮೇಲೆ ಎತ್ತುತ್ತೆ. ಅಂದರೆ ಈ ನಾವು ಒಂದು ಬಲೂನ್ಗೆ ಗಾಳಿ ತುಂಬಿದರೆ ದಪ್ಪ ಆಗುತ್ತಲ್ಲ, ಆ ಥರ. ಇಲ್ಲಿ ಈ ಡಯಾಫ್ರೇಮ್ಗೆ ಈ ಲಿವರ್ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಡಯಾಫ್ರೇಮ್ನ ಜೊತೆ ಈ ಲಿವರ್ ಕೂಡ ಮೇಲೆ ಹೋಗುತ್ತೆ. ಆಗ ಈ ಲಿವರ್ ಈ ಒಂದು ಹೋಲ್ನ ಕ್ಲೋಸ್ ಮಾಡುತ್ತೆ. ಆಗ ಗ್ಯಾಸ್ ಈ ಒಂದು ಜಾಗಕ್ಕೆ ಬರೋದಿಲ್ಲ. ಈಗ ಈ ಜಾಗದಲ್ಲಿ ಗ್ಯಾಸ್ ತುಂಬಿಕೊಂಡಿರುತ್ತೆ. ನಾವು ಸ್ಟವ್ನ ಆನ್ ಮಾಡೋವರೆಗೂ ಇಲ್ಲಿರುವ ಗ್ಯಾಸ್ ಖಾಲಿ ಆಗೋದಿಲ್ಲ. ಇಲ್ಲಿ ಖಾಲಿ ಆಗೋವರೆಗೂ ಈ ಹೋಲ್ ಓಪನ್ ಆಗೋಲ್ಲ. ಈಗ ಸ್ಟವ್ನ ಆನ್ ಮಾಡಿದ್ರೆ ಇಲ್ಲಿರುವ ಗ್ಯಾಸ್ ಸ್ಟವ್ಗೆ ಹೋಗುತ್ತೆ. ಆಗ ಇಲ್ಲಿ ಪ್ರೆಷರ್ ಕಡಿಮೆ ಆಗುತ್ತೆ. ಆಗ ಡಯಾಫ್ರೇಮ್ ಕೆಳಗೆ ಬರುತ್ತೆ. ಇದು ಕೆಳಗೆ ಬಂದರೆ ಈ ಲಿವರ್ ಕೂಡ ಕೆಳಗೆ ಬರುತ್ತೆ. ಆಗ ಈ ಹೋಲ್ ಓಪನ್ ಆಗುತ್ತೆ. ಪುನಃ ಗ್ಯಾಸ್ ಒಳಗಡೆ ಬರುತ್ತೆ. ಇದೇ ರೀತಿ ನಾವು ಸ್ಟವ್ನ ಆಫ್ ಮಾಡೋವರೆಗೂ ಹೀಗೆ ಆಗ್ತಾ ಇರುತ್ತೆ. ಈಗ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳು, ಅಂದರೆ ಸೇಫ್ಟಿ ಪ್ರಿಕಾಷನ್ಸ್ ನೋಡೋಣ ಬನ್ನಿ. ಮೊದಲಿಗೆ ಸಿಲಿಂಡರ್ನ ಎಕ್ಸ್ಪೈರಿ ಡೇಟ್ನ ಚೆಕ್ ಮಾಡಬೇಕು. ಅದೇಗೆ ಅಂತ ಅಂದರೆ ಸಿಲಿಂಡರ್ನ ಮೇಲೆ ಈ ರೀತಿ ನಂಬರ್ ಇರುತ್ತೆ. ಉದಾಹರಣೆಗೆ B28. ಇದನ್ನು ಹೇಗೆ ನೋಡೋದು ಅಂದರೆ ABCD ಅಂತ ಅಕ್ಷರಗಳಿರ್ತವೆ. ಇಲ್ಲಿ ಎ ಅಂದರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್. ಅದೇ ರೀತಿ ಬಿ ಅಂದರೆ
ಏಪ್ರಿಲ್, ಮೇ, ಜೂನ್. ಅದೇ ರೀತಿ ಸಿ ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಅದೇ ರೀತಿ ಡಿ ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂತ. ಇಲ್ಲಿ B28 ಅಂತ ಇದೆ. ಅಂದರೆ ನಾವಿನ್ನು 2028 ಜೂನ್ವರೆಗೂ ಈ ಒಂದು ಸಿಲಿಂಡರ್ನ ಬಳಕೆ ಮಾಡಬಹುದು ಅಂತ. ಸಿಲಿಂಡರ್ನ ವಾಲ್ವ್ನಲ್ಲಿ ಈ ರೀತಿ ಒಂದು ಓರಿಂಗ್ ಹಾಕಿರ್ತಾರೆ. ಇದು ರಬ್ಬರಿಂದ ಮಾಡಿರ್ತಾರೆ. ಈ ಓರಿಂಗ್ ಸರಿಯಾಗಿದೆಯಾ ಅಥವಾ ಸರಿಯಾಗಿ ಹಾಕಿದಾರಾ ಅಥವಾ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅನ್ನೋದನ್ನ ನೋಡಬೇಕು. ಅಕಸ್ಮಾತ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದನ್ನು ತೆಗೆದು ಬೇರೆದನ್ನ ಹಾಕಬೇಕು. ಮತ್ತು ಅಡುಗೆಯ ನಂತರ ಈ ನಾಬ್ನ ಆಫ್ ಮಾಡಬೇಕು. ಅಂದರೆ ಮೇಲೆ ಇದ್ದ ನಾಬ್ನ ಕೆಳಗಡೆ ಮಾಡಬೇಕು. ಆಗ ಸಿಲಿಂಡರ್ನಿಂದ ಗ್ಯಾಸ್ ರೆಗ್ಯುಲೇಟರ್ಗೆ ಹೋಗೋಲ್ಲ. ಅದೇ ರೀತಿ ಪೈಪ್ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಥವಾ ಹೋಲ್ ಏನಾದರೂ ಆಗಿದೆಯಾ ಮತ್ತು ಅದರ ಎಕ್ಸ್ಪೈರಿ ಡೇಟ್ ಏನಾದರೂ ಮುಗ್ದಿದೆಯಾ ಅನ್ನೋದನ್ನು ನೋಡಿ ಪೈಪ್ನ ಚೇಂಜ್ ಮಾಡಬೇಕು. ಸ್ನೇಹಿತರೆ, ಇಲ್ಲಿಯವರೆಗೂ ಗ್ಯಾಸ್ ರೆಗ್ಯುಲೇಟರ್ ಹೀಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ದೀರಿ. ನಿಮಗೆ ತುಂಬ ಧನ್ಯವಾದಗಳು. ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ.